ಚೆನ್ನಾಗಿದೆ ಮಹೇಶ್ ಬಾಬು ಚೆನ್ನಾಗಿದೆ. ಕುರ್ಚಿ ನೀವು ಮಾಡ್ತಾ ಬಿಟ್ಟು ఆ కుర్చీని మడత పెట్టి కొడితే సినిమా ఒక రేంజ్లో ఉంది. బాగుంది, సినిమా అయితే బాగుంది. బాబు కోసమే సినిమా చూడాలి. థియేటర్లో కొడితే ఒక్కొక్కడికి మెడలు ఇరిగిపోయినాయి. కారం జల్లాలంటే గుంటూరు కారంకి వచ్చి గుంటూరు కారు కర్మ సోత్రకి ఇస్తా కప్ నమ్దే. మహేష్ బాబు ఎంటర్ ద థియేటర్. ఫిలాం అంత సూపర్. కుర్చీని ఫిలాంలో అన్నీ బాగుంటాయి బ్రో. మదర్ సెంటిమెంట్ ఉంది, లవ్ ఉంది, అన్ని సావు కొట్టేసినాడు మహేష్ బాబు. ఫుల్ ఊప్ ఉంది, డ్యాన్స్ ఉంది. ఫిలాంకంతూ మస్తుగా వచ్చి రావచ్చు, ఫ్యామిలీ అంతా సక్కత్తుకు చూడొచ్చు. లవర్ జట్లో రావచ్చు, మేము అంతా ఫుల్గా ఎంజాయ్ చేస్తాం బస్. వై బికాస్ వీఆర్ ద ಮೂವಿ ಲವರ್ಸ್. దానికి ఎంజాయ్ చేయాల ಅಂತೆ ಸರ್. ಒಳ್ಳೆ ಸಿನಿಮಾ, ಎಲ್ಲರೂ ಬಂದು ನೋಡಿ. ಫ್ಯಾಮಿಲಿ ಸೆಂಟಿಮೆಂಟ್, ತಾಯಿ ಮಗುಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾಳೆ ಅನ್ನೋದು ಸಗದಾಗಿ ತೋರಿಸಿದ್ರೆ ಸಿನಿಮಾದಲ್ಲಿ. ಅದು ತ್ರಿವಿಕ್ರಮ್ ಇವರು 3ನೇ ಕಾಂಬೋ ಅನ್ಸುತ್ತೆ, ಸಗದಾಗಿದೆ. ದಯವಿಟ್ಟು ಮಹೇಶ್ ಬಾಬು ಫ್ಯಾನ್ಸ್ ಬಂದು ನೋಡ್ಕೊಬಿಡಿ. ರಾಜಮೌಳಿ 4 ವರ್ಷ ಆಗುತ್ತೋ 5 ವರ್ಷ ಆಗುತ್ತೋ ಗೊತ್ತಿಲ್ಲ, ಬಂದು ಎಂಜಾಯ್ ಮಾಡ್ಕೊಬಿಡಿ, ಅದೊಂದು ಹೇಳ್ತೀನಿ ನಾನು. ನಮ್ಮ ಮಹೇಶ್ ಬಾಬು ಬಿಟ್ಟರೆ ಯಾರನ್ನೂ ನೋಡಲ್ಲ ಸರ್ ನಾನು. ನಂಗೆ ಅವರೊಬ್ಬರು ಸಾಕು. ಖಂಡಿತ ಸರ್, ಹೇಳೋಣಲ್ಲ, ತಾಯಿ ಮಗುಂಗೆ ಎಷ್ಟು ತ್ಯಾಗ ಮಾಡ್ತಾಳೆ. ಎಷ್ಟು 30 ವರ್ಷ ಒಂದು ತಾಯಿ ಮಗುನ ದೂರ ಇಡೋದು ಎಷ್ಟು ಕಷ್ಟ. ಪ್ರತಿಯೊಂದು ನೀಟಾಗಿ ತೋರಿಸಿ. ತ್ರಿವಿಕ್ರಮ ಅಂದರೆ ಸೆಂಟಿಮೆಂಟು ಹಿಂಡ್ತಾನೆ, ಚೆನ್ನಾಗಿ ಹಿಂಡವ್ರೆ. ಫ್ಯಾನ್ಸ್ ಎಲ್ಲ ಬಂದು ನೋಡಿ ಎಂಜಾಯ್ ಮಾಡಿ. ಕಮರ್ಷಿಯಲ್ ಮೂವಿನೂ ಅಷ್ಟೇ, ಸಾಂಗ್ಸ್ ಎಲ್ಲ ಸಗದಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನೋಡುವ ಸರ್. ನೋ ಕಾಮೆಂಟ್ಸ್. ಏನಿದ್ರು ಬಾಬು, ಮಹೇಶ್ ಬಾಬು ಅಷ್ಟೇ, ನಮ್ಗೆ ಇನ್ನೇನಿಲ್ಲ. ಥ್ಯಾಂಕ್ ಯು. ಎಲ್ಲ ಮೂವಿನಲ್ಲಿ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ, ಬಟ್ ಎಲ್ಲ ಮಿಕ್ಸು, ಫ್ಯಾನ್ಸ್ ಬೇಸ್ ಎಲ್ಲ ಚೆನ್ನಾಗಿದೆ. ಬಟ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್. ಏನು ಚೆನ್ನಾಗಿಲ್ಲ, ಚೆನ್ನಾಗಿದೆ ಗುರು ಪಿಕ್ಚರ್. ಮಹೇಶ್ ಬಾಬು ಆಕ್ಟಿಂಗ್ ಮಾತ್ರ, ಶ್ರೀಲೀಲಾ ಡ್ಯಾನ್ಸ್ ಮಾತ್ರ ಸಕ್ಕತ್ತಾಗಿದೆ ಗುರು. ಸೂಪರ್ ಆಗೈತೆ ನಮ್ಮ ಮೂವಿ, ಸೂಪರ್ ಸರ್. ಶ್ರೀಲೀಲಾ ಡ್ಯಾನ್ಸ್ ಮಾತ್ರ ಸೂಪರ್ 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 ಡೀಸೆಂಟ್. ಸರ್ ಮಹೇಶ್ ಬಾಬು ಆ್ಯಕ್ಟಿಂಗ್ ಎಲ್ಲ ಸೂಪರ್ ಇದೆ, ಎಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿದೆ. ಆದರೆ ಅವನು ಡೈರೆಕ್ಷನ್ ಮಾತ್ರ ಚೆನ್ನಾಗಿ ಮಾಡಿಲ್ಲ. ಅವನೇನಾದರೂ ಸಿಕ್ಕಿದ್ರೆ ನಾನು ಮೀಟ್ ಮಾಡೋಕೆ ಹೇಳಿ. ಸಂಕ್ರಾಂತಿ ವಿನ್ನರು ಕಾಟರಾನೇ ಸರ್. ಒಟ್ಟಲ್ಲಿ ಕೊಡ್ತೆ ಹಾಡು ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ ಸರ್, ಆದರೆ ಅವನು ಡೈರೆಕ್ಷನ್ ಮಾತ್ರ ಚೆನ್ನಾಗಿ ಮಾಡಿಲ್ಲ. ಅವ್ನು ಸಿಕ್ಕಿದ್ರೆ ನಾನು ಕಳಿಸಿ ಸರ್. ಸೂಪರ್ ನೋಡ್ಬೋದು. ಚೆನ್ನಾಗಿ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು. ಲಾಸ್ಟ್ ಔಟ್ ಮಾತ್ರ ಚೆನ್ನಾಗಿದೆ. ಮಹೇಶ್ ಬಾಬು ಡ್ಯಾನ್ಸ್ ಚೆನ್ನಾಗಿ ಆಡಿದೆ. ಚಳಿ ಆಗ್ತಿದೆ, ಹೋಗಿ ಗುಂಟೂರು ಕಾರನ್ನು ತಿನ್ನಬೇಕು. ಫಸ್ಟ್ ಟೈಮು ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಮಹೇಶ್ ಬಾಬು ಅವರು. ಇಲ್ಲಿವರೆಗೂ ಫ್ಯಾಮಿಲಿ ಎಂಟರ್ಟೈನರ್ ಮಾಡ್ತಿದ್ರು, ಇವಾಗ ಕಾರವಾಗಿ ಕೆಮ್ಮಿದ್ದಾರೆ. ಅದು ಯಾವ ಲೆವೆಲ್ಗೆ ಅಂದರೆ, ತ್ರಿವಿಕ್ರಮ್ ಅವ್ರು ಒಂದೇ ಥರ ಮಾಡ್ತಿದ್ರು, ಈ ಸ್ಟೋರಿನೂ ಹಂಗೆ ಐತೆ ಅಂದ್ಕೊಂಡ್ವಿ. ಆದರೆ ಮಹೇಶ್ ಬಾಬು ಬಂದರು ಗೊತ್ತಾ, ಅವ್ರು ಬಂದಾಗಿಂದ ಈ ಸ್ಟೋರಿನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಡೋಗಿದ್ದಾರೆ. ಅವ್ರದ್ದು ಚಿತ್ತೂರು ಲ್ಯಾಂಗ್ವೇಜ್ ಏನು ಶೈಲಿ ಇದೆ, ಇವ್ರ ಮಾತಲ್ಲಿ ಕೇಳೋಕ್ಕೆ ಚೆಂದ. ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ಚೆನ್ನಾಗಿದೆ ಸಿನಿಮಾ. ಫಿಲಮ್ ಎಮೋಷ್ನಲ್ ಫಿಲಮು, ತುಂಬ ಚೆನ್ನಾಗಿದೆ. ನಾನ್ ವೆಜ್ಗೆ ಗುಂಟೂರು ಖಾರ ಹಾಕಿದ್ರೆ ಟೇಸ್ಟು. ಗುಂಟೂರು ಖಾರನ ಟೈಟಲ್ ಇಟ್ಟು ಮಹೇಶ್ ಬಾಬು ಅಂತ ಹೀರೋ ಹಾಕೊಂಡ್ರೆ ಫಿಲಮ್ ಸೂಪರ್ ಹಿಟ್ಟು. ಪ್ಲಸ್ ಇನ್ನೊಂದೇನೆಂದರೆ, ನಾವು ಇವಾಗ ನೋಡಿ ಉಗ್ರಾಮಲ್ಲಿ ಶ್ರೀಮುರಳಿ ಫ್ರೆಂಡು ಬಾಲ, ಈ ಫಿಲಮಲ್ಲಿ ಸೆಕ್ಸಿಯಾಗಿ ಡ್ಯಾನ್ಸ್ ಆಡಿದ್ದಾರೆ ನಮ್ಮ ಶ್ರೀಲೀಲಾ. ಆ್ಯಂಡ್ ಫಿಲಮು ಎಮೋಷ್ನಲ್ ಕಂಟೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಈ ಫಿಲಮು ಪಕ್ಕ ಹಿಟ್ಟಾಗೇ ಆಗುತ್ತೆ. ಏನಕ್ಕೆ ತಾಯಿ ಸೆಂಟಿಮೆಂಟು, ನಿಯತ್ಗೆ ಇನ್ನೊಂದು ಹೆಸರೇ ನಾಯಿ, ಪ್ರೀತಿಗೆ ಇನ್ನೊಂದು ಹೆಸರೇ ತಾಯಿ. ಆ್ಯಂಡ್ ಈ ಫಿಲಮು ತುಂಬ ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಹೇಶ್ ಬಾಬು ಅವ್ರಿಗೆ ಈ ಫಿಲಮು ಬ್ಲಾಕ್ ಬಸ್ಟರ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಪ್ಲಸ್ ಒನ್ ಟೈಮ್ ವಾಚಬಲ್ ಮೂವಿ, ಕಮರ್ಷಿಯಲ್ ಕಂಟೆಂಟು, ಪ್ಲಸ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ಫಿಲಮ್. ಫೇಲ್ಯೂರ್ ಅಂದರೆ ಏನು ಅಂತ ಬೇರೆ ಬೇರೆ ಅರ್ಥ ತಿಳ್ಕೊಂಡವ್ರೆ. ಆದರೆ ಈ ಫಿಲಮಲ್ಲಿ ನೋಡಿ, ಲವ್ ಫೇಲ್ಯೂರ್ ಅಂದರೆ ಏನು ಅರ್ಥ ಅಂತ ಫುಲ್ ಬಿಡಿಸಿ ತೋರಿಸ್ಕೊಟ್ಟವ್ರೆ. ಹುಡುಗರಿಗೂ ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ಹೇಳ್ಕೊಳ್ಳೋದು ಹುಡುಗರು ಮದರ್ ಹತ್ರ. ಹಂಗೆ ಮದರ್ ಇಲ್ಲ ಅಂದರೆ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ಫ್ರೆಂಡ್ ಹತ್ರ. ಫಿಲಮು ತುಂಬ ಚೆನ್ನಾಗಿದೆ, ಬಂದು ನೋಡಿ. ಒನ್ ಟೈಮ್ ವಾಚಬಲ್. ಏನು ಆ ಥರ ಇದೆ ಈ ಥರ ಇದೆ ಅಂತ ಸುಮ್ಮನೆ ಅದು ಇದು ಕಲ್ಪನೆ ಬೇಡ. ಬಟ್ ಮಹೇಶ್ ಬಾಬು ಅವರು ಫ್ಯಾಮಿಲಿ ಫಿಲಮ್ ಮಾಡ್ತಿರಲ್ಲ, ಒಕಡು ಅಗಡು ದೂಕುಡು, ಬಿಸ್ನೆಸ್ ಮ್ಯಾನು, ಶ್ರೀಮಂತುಡು, ಅದೇ ಫ್ಲೇವರಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಫಿಲಮ್ ಅಂತ ಹೇಳ್ಬೋದು. ಬ್ಲಾಕ್ ಬಸ್ಟರ್ ಮೂವಿ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಪ್ಲಸ್ ಫ್ಯಾನ್ ಸ್ಟಫ್ ಕೂಡ ಇದೆ. ಮಿಸ್ಸೇ ಮಾಡಬೇಡಿ, ಎಲ್ಲರೂ ನೋಡ್ಬೇಕು ಮೂವಿ. ಕಡಕ್ಕಾಗಿದೆ, ಸಂಕ್ರಾಂತಿ ವಿನ್ನರ್. ಪರವಾಗಿಲ್ಲ. ಮಹೇಶ್ ಬಾಬು చెప్పు చాలా బాగుంది ಸಿನಿಮಾ. ಚಲೋ ಸರ್, ಈ ಥರ ಮೂವಿನ 2010 ಶ್ರೀಮಂತರು ಆದಮೇಲೆ ಈ ಥರ ಮೂವಿನ ವೇಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಮೂವಿ ಇದೆ, ಮಸ್ಟ್ ವಾಚ್. ಚೆನ್ನಾಗಿಲ್ಲ ಬ್ರೋ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಸೌಂಡ್ ಮಿಕ್ಸಿಂಗ್ ವರಸ್ಟ್ ಇದೆ ತಮ್ಮಂದು. ಸ್ಟೋರಿನ ಅದೇ ಸ್ಟೋರಿ ಮತ್ತೆ ಮತ್ತೆ ತೆಗ್ದಿದ್ದಾರೆ. ಹಾಂ,
సోది ఆపి మ్యాటర్ చెప్పాల్సింది డైరెక్ట్ ಆಯಿತು ಗುಂಟೂರು ಖಾರ ತೆಗೆದುಬಿಟ್ಟು ತಾಯಿ ಮಗನ ಮಮಕಾರ ಅಂತ ತೆಗಬೇಕಿತ್ತು. ಖಾರ ತುಂಬ ಕಮ್ಮಿ ಆಗಿದೆ. ಜೈ RCB.